30 ವರ್ಷ 35 ವರ್ಷ ಹೋರಾಟವೆಲ್ಲವೂ ನಿರರ್ಥಕ ಆಗುತ್ತೆ. ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ ಅದಕ್ಕೆ ಕಾರಣದಿಂದ ಇವತ್ತು ಸರ್ಕಾರಿ ಕಾರ್ಯಕ್ರಮ ಮಾತ್ರ ಬಹಿಷ್ಕಾರ ಮಾಡ್ತಿದ್ದೇವೆ. ಬಾಬು ಜಗಜೀವರಾಮ ಜಯಂತಿ ಆಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ ನಾವು ಬಹಿಷ್ಕಾರ ಮಾಡ್ತಾ ಇಲ್ಲ. ಅವರ ಜಯಂತಿಯನ್ನ ನಾವೇ ಆಚರಣೆ ಮಾಡೋಣ, ನಮ್ಮ ಮನೆಯಲ್ಲಿ ಮಾಡ್ಕೊಡೋಣ ಅಂತ ಉದ್ದೇಶ ಒಳ ಮೀಸಲಾತಿ ಹೋರಾಟ ಮತ್ತು ಮಾದರ ಮಹಾಸಭೆ ಒಂದು ತೀರ್ಮಾನ ತೆಗೆದುಕೊಂಡು ಕರೆ ಕೊಟ್ಟದಿಂದ ಇವತ್ತು ಆಚರಣೆ ಮಾಡ್ತೀವಿ. ಇವತ್ತು ಒಂದಿಷ್ಟು ಕಡಿಮೆ ಸಂಖ್ಯೆಯಲ್ಲಿ ಯಾಕೆ ಭಾಗವಹಿಸಿದೀವಿ ಅಂದ್ರೆ ವ್ಯಾಪಕವಾದ ಪ್ರಚಾರ ಆಗಲಿಲ್ಲ. ಒಂದು ಎರಡನೇದು ಏನಾಯ್ತು, ನಾವು ಒಳ ಮೀಸಲಾತಿ ಬಗ್ಗೆ ನಾವು ಯಾಕೆ ಒಗ್ಗಟ್ಟಾಗಬೇಕು ಅನ್ನೋದ ನಿಮ್ಮ ಮನೆಗಳಿಗೆ, ನಿಮ್ಮ ಪಕ್ಕದ ಮನೆಗೆ, ನಿಮ್ಮ ನೆಂಟರಿಗೆ, ಇಷ್ಟರಿಗೆ ಇದನ್ನ ಹೇಳಿ. ಕೇವಲ ನಾವು ಸಾಂಕೇತಿಕ ಆಚರಣೆ ಮಾಡಿದ ಉದ್ದೇಶ ಅಲ್ಲ, ಆಚರಣೆ ಮಾಡೋದು ಒಂದು ಉದ್ದೇಶ ಆದ್ರೆ ನಮ್ಮಲ್ಲಿ ಸಂಘಟಿತರಾಗಲೇಬೇಕು. ಇವತ್ತೇನಾಗಿದೆ, ಇವತ್ತು ನಮ್ಮ ಜಿಲ್ಲಾ ಮಂತ್ರಿ ಪರಮೇಶ್ವರ್ ಅವರ ಮನೆ ದಾವಣಗೆರೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ನಾವು ಅವ್ರ ಬಗ್ಗೆ ಒಳಮನಸ್ಸು ಏನಿದೆ ಹೊರಮನಸ್ಸು ಏನಿದೆ ನಾವು ತಿಳ್ಕೊಳ್ಳೋಕ್ಕಾಗಿರಲಿಲ್ಲ. ಹೆಂಗಿದೀವಪ್ಪ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅದಕ್ಕೊಂದು ಉದಾಹರಣೆ ಹೇಳೋದಾದ್ರೆ, ಒಂದ್ಸರಿ ನಾನು ಜಗನ್ನಾಥ ಜೋಶಿ ಅಂತಕ್ಕಂಥವ್ರು ಒಂದ್ಸರಿ ಗುರ್ತು ಪ್ರಸಿದ್ಧ ಮುಂಚೆ ಭಾಷಣ ಮಾಡಕ್ ಬಂದ್ರು. ಅವಾಗ ಆ KRS ಸ್ಟೇಷನ್ ಫೀಲ್ಡ್ ಇತ್ತು, ಅಲ್ಲಿಗೆ ಬಂದು ಅವ್ರು ಮಾತಾಡಿದ್ರು. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಹೇಳಿದ್ರು. ಏನ್ ಹೇಳಿದ್ರು, ಇಂದಿರಾ ಗಾಂಧಿಯವರ ಮನಸ್ಸಿನಾಗಿರ್ತಕ್ಕಂಥದ್ದನ್ನ ಬ್ರಹ್ಮನಿಂದಲೂ ಕಂಡುಹಿಡಿಯಕ್ಕೆ ಸಾಧ್ಯ ಆಗಲ್ಲ. ಹೇಗೆ ಬ್ರಹ್ಮನಿಂದ ಸಾಧ್ಯ ಆಗಲ್ಲ ಅಂತ ಯಾರೋ ಪ್ರಶ್ನೆ ಕೇಳಿದ್ದಕ್ಕೆ ಇಂದಿರಾ ಗಾಂಧಿ ಕೈಯಲ್ಲಿ ಒಂದು ಇಲಿ ಇಟ್ಕೊಂಡಿರ್ತಾರೆ. ಬ್ರಹ್ಮನಿಗೆ ಪ್ರಶ್ನೆ ಆಗ್ತಾರೆ, ಈ ಇಲಿ ಸತ್ತಿದೆಯಾ ಬದುಕಿದೆಯೋ? ಬ್ರಹ್ಮ ತಪ್ಪಿಪಾಗ್ಬಿಡ್ತಾರೆ. ಸತ್ತಿದೆ ಅಂತ ಹೇಳಿದ್ರೆ ಹಂಗೆ ಬಿಟ್ಬಿಡ್ತಾರೆ ಇಂದಿರಾ ಗಾಂಧಿ, ಬದುಕಿದೆ ಅಂತ ಹೇಳಿದ್ರೆ ಇಚ್ಚಿಬಿಡ್ತಾರೆ, ಸರಿಬಿಡ್ತಾರೆ. ಅಂದ್ರೆ ಆ ರೀತಿ ನಮ್ಮ ಜಿಲ್ಲಾ ಮಂತ್ರಿಯ ವ್ಯವಸ್ಥೆ ಇರ್ತಕ್ಕಂಥ ಎಂತಹ ವಿಪರ್ಯಾಸ ಅಂತ ಹೇಳಿದ್ರೆ, ನಾವೆಲ್ಲ ಪರಿಷ್ಠ ಜಾತಿ 24% ಒಗ್ಗಟ್ಟಿದ್ವಿ. ಅದನ್ನ ಬಿಜೆಪಿ ಬಂದು 6+6 ಮಾಡಿರು ಅಂತ ಹೇಳಿದ್ರೆ ಓದಿರ್ಬೋದು ಸ್ವಾಮಿ. 6+6 ಮಾಡಿದ್ ನೀವು ಸ್ವಾಮಿ, ನಿಮ್ಮ ಅಧ್ಯಕ್ಷತೆಗೆ ನಿಮ್ಮನೆ ಏನಾಗಿತ್ತು? ಯಾಕೆ ತಪ್ಪು ದಾರಿಗೆ ಹೇಳ್ತೀರಿ ನಮ್ಮನ್ನೆಲ್ಲನ? ನಾವೆಲ್ಲ ಮೂರ್ಖರು ಅಂತ ಭಾವಿಸ್ಕೊಂಡಿದ್ರ ನೀವು? ಅಲ್ಲ, 24% ಅಲ್ಲ 17%, ಅದರಲ್ಲೂ ತಪ್ಪು. ಅದೇನೋ ಹೇಳೋಕೆ ಏನೋ ಹೇಳಿದವರು, 17 ಹೇಳ್ಬೇಕಾದವರು ತಕ್ಷಣ ಏನೋ ಒಂದು 24 ಅಂತ ಹೇಳಿದ್ದಾರೆ. ಅಂದ್ರೆ ಒಳ ಮೀಸಲಾತಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಅಭಿಪ್ರಾಯದ ಪ್ರಕಾರ ವಿರೋಧ ಇಲ್ಲ ಅಂತಕ್ಕಂಥ ಭಾವಿಸ್ತಕ್ಕಂಥದಕ್ಕೆ ಅರಿವು ನಿಮ್ಮಲ್ಲಿ ಬರ್ತದೆ. ಇದು ಸಾಧ್ಯ ಆಗಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಬಹಳ ಸಣ್ಣತನ ಇದೆಯಪ್ಪ, ನೀವೇನು ಹೇಳಿದ್ರೆ ನೀವು ನೋವಾಗ್ತಿದೆ. ಹಾಗೆ ಹೀಗೆ ಅವರು ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮವರೇ ತುಮಕೂರು ಜಿಲ್ಲೆಯಲ್ಲಿ ಅರೆಬೆತ್ತಲೆ ಮೆರವಣಿಗೆ ಮಾಡಿರು, ಮತ್ತೆ ಚಿನ್ನ ಚಟ್ಟಿ ಬಿಚ್ಕೊಂಡು ಮೆರವಣಿಗೆ ಮಾಡೋದು ಬಾಕಿ ಇತ್ತಪ್ಪ, ಬಾಕಿ. ಆದ್ರಿಂದ ಮುಖ್ಯಮಂತ್ರಿ ಮಾಡಿದ ಯಾವ ವ್ಯವಸ್ಥೆ ನಮ್ಮ ಸಮಾಜ ಆಗ್ಬೋದು ಅನ್ನೋದ್ರ ಬಗ್ಗೆ ನೀವು ಚಿಂತನೆ ಮಾಡತಕ್ಕಂತ ವ್ಯವಸ್ಥೆ ಈಗ ಕೂಡಬೇಕು. ದಯಮಾಡಿ ಆ ದಿಕ್ಕಿನಲ್ಲಿ ಬಾಬು ಜಗಜೀವನ ಜಯಂತಿಯವರ ಆಚರಣೆ ಮಾಡಿದ್ದಕ್ಕೂ ನಮ್ಮಲ್ಲಿ ಸಂಘಟಿತರಾಗಿ ಒಳ ಮೀಸಲಾತಿಗೆ ಹೋರಾಟ ಮಾಡಿ ಮಾಡೂ ಇಲ್ಲವೋ ಬಡಿ ಆಗ್ಲೇನೆ ಮಾಡೂ ಇಲ್ಲವೋ ಬಡಿ ಅಂತಕ್ಕಂಥ ಹೋರಾಟ ಮುಂಚೂಣಿಯಲ್ಲಿ ಇದ್ದುಕೊಂಡು ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಸಹಾಯ ಆಗತ್ತೆ. ಇಲ್ಲ ನಾವೆಲ್ಲ ಪಾಪದ ಕೂಪಕ್ಕೆ ಹೋಗ್ತೀವಿ. ದಯಮಾಡಿ ನಿಮ್ಮನ್ನ ಕೈ ಮುಗಿದು ಕೊಡ್ತೇನೆ. ನಿಮ್ಮ ಯಾವುದೇ ಭಿನ್ನಾಭಿಪ್ರಾಯ ಈ ವಿಚಾರದಲ್ಲಿ ಪ್ರಚಾರ ಮತ್ತು ಒಗ್ಗಟ್ಟು ಸಂಘಟನೆ ತನು ಮನ ಧನ ಎಲ್ಲ ಕೊಟ್ಟು ವ್ಯವಸ್ಥೆ ಆಗಬೇಕು ಅಂತಂದ್ಬಿಟ್ಟು ನೀವು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಂಡು ನನಗೂ ಮಾತಾಡೋದಕ್ಕೆ ಹಕ್ಕು, ಮೀಸಲಾತಿ ಹಕ್ಕು, ಉಳಿದ ಹಕ್ಕು ಅಂತ ಹೋರಾಡ್ತೀವಿ. ಬಾಬು ಜಗಜೀವನರ ಹೋರಾಟನೂ ಇದೆ ಅಂತಕ್ಕಂಥದನ್ನ ನಾವು ಅರ್ಥ. ಬಾಬೂಜಿಯವರ ಅದೊಂದು ಬಹಳ ಪರಿಶ್ರಮದಿಂದ ಆದಂಥದ್ದು. ಆಗ ಸ್ವತಂತ್ರ ಬಂದ ತಕ್ಷಣ ಗಾಂಧೀಜಿಯವರ ಮಾತು ಯಾರು ಮೀರ್ತಕ್ಕಂಥ ಶಕ್ತಿ ಇಲ್ಲ. ಆಗ ಒಂದೇ ಒಂದು ಅವರು ಬಾಬೂಜಿ ಅವರು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಈ ತರ ಮಾಡಿರ್ತಕ್ಕಂಥದ್ದು. ಇನ್ನು ಆಡಳಿತಕ್ಕೆ ಬಂದಾಗ ಅವರು ಹೇಳಿದ್ರು 30 ವರ್ಷಕ್ಕೆ 40 ವರ್ಷ ಅಧಿಕಾರದಲ್ಲಿದ್ದರು. ಅವರು ಕೃಷಿ ಮಂತ್ರಿ ಆದಾಗ
ನಮ್ಮ ದೇಶದಲ್ಲಿ ಭೀಕರ ಬರಗಾಲ ಇತ್ತು. ತಮ್ಗೆಲ್ಲರೂ ಕೆಲವರು ಗೊತ್ತಿರಬಹುದು, ಪುಟ್ನಾಥ್ ಸಾಹೇಬ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಕೆಂಪು ಜೋಳ, ಗೋಧಿ, ಕಳಪೆವು ಅಲ್ಲಿ ವೇಸ್ಟ್ ಅಂತ ಬಿಸಾಡ್ತದ ಬದಲು ಇಂಡಿಯಾಕ್ಕೆ ಕಳಿಸ್ತಿದ್ರು. ಅದನ್ನ ನಾವು ಶಾಲೆಯಲ್ಲಿ ಓದಿರ್ಬೇಕಾದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಇಂಥ ಬಟ್ಟೆಗೆ ಹಾಕಿ ಮುಚ್ಚಿದ್ವಿ, ಉಪ್ಪಿಟ್ಟನ್ನು ಬಟ್ಟೆ ಆಮೇಲೆ ತೊಳ್ಕೊಂತಿದ್ವಿ. ಇಂಥ ಪರಿಸ್ಥಿತಿ ಅಂದ್ರೆ ನಮ್ಮ ದೇಶ ಆಹಾರದ ಸ್ವಾವಲಂಬನೆ ಇರಲಿಲ್ಲ, ಬಡತನ ಕಿತ್ತು ತಿಂತ ಇತ್ತು. ಆಗ ಬಾಬೂಜಿ ಅವರು ಕೃಷಿ ಮಂತ್ರಿ ಆದಾಗ ಸ್ವಾಮಿನಾಥನ್ ಒಬ್ಬ ವಿಜ್ಞಾನಿಯವರು, ಕೃಷಿ ವಿಜ್ಞಾನಿ, ಅವರ ಸಹಾಯದಿಂದ ಅವರು ಯಾಂತ್ರಿಕವಾಗಿ ಅಂದ್ರೆ ಏನು ರಸಗೊಬ್ಬರ, ಯಾಂತ್ರಿಕ ಉಪಕರಣಗಳು, ಮತ್ತೊಂದು ಆಧುನಿಕ ಉಪಕರಣಗಳು ಎಲ್ಲ ಉಪಯೋಗಿಸಿ 10 ವರ್ಷದಲ್ಲಿ ಈ ದೇಶ ಆಹಾರ ಸ್ವಾವಲಂಬನೆ ಮಾಡಿದಂತ ಕೀರ್ತಿ ಇದ್ರೆ ಅದು ಬಾಪೂಜಿಯವರ ಪರಿಶ್ರಮದಿಂದ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೇವೆ. ಅವರ ಪರಿಶ್ರಮದಲ್ಲಿ ಇಷ್ಟೊಂದು ಸೌಲಭ್ಯ ಇವತ್ತೇನಾದ್ರೂ ಬೇರೆ ದೇಶದಿಂದ ನಾವು ಆಹಾರ ತೆಗೆಸ್ಕೊಂತಿದ್ದೀವ? ಇಲ್ವಲ್ಲ. ನಾವೇ ಕೊಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂತ ತಂತ್ರಜ್ಞಾನವನ್ನು ಬಳಸಿ ಆ ಪರಿಶ್ರಮಕ್ಕೆ ಬಾಪೂಜಿಯವರಿಗೆ ಬರಬೇಕು. ಇದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತೇನಾಗಿದೆ, ನಮ್ಗೆ ಬಹಳ ವ್ಯಸನ ಆಗ್ತಿದೆ. ಬಾಪೂಜಿ ಅವರನ್ನ ಮತ್ತು ಅಂಬೇಡ್ಕರ್ ಅವರನ್ನ ಜಾತಿಗೆ ಸಮೀಕರಣ ಮಾಡಿದ್ದೀವಿ, ಅವರನ್ನ ಕುಬ್ಜರಾಗಿ ಮಾಡ್ತಾ ಇದ್ದೇವೆ. ಏನ್ ಹೇಳ್ತಾ ಇದ್ದೀವಿ? ಅಂಬೇಡ್ಕರ್ ಅವರು ಒಲೆಯರನು, ಬಾಬೂಜಿ ಅವರು ಮಾದಿಗರನು. ನಮ್ಮಲ್ಲೇ ಸಂಘರ್ಷ ತರೋದಕ್ಕೆ ಮಾದಿಗರ ಕಾರಣ ಅಲ್ಲ. ಏನು ಓದ್ಕೊಂಡಿರ್ತಕ್ಕಂಥದ್ದು ಇದ್ರಲ್ಲ, ನಾವೇನು ಅವರು ಇವರು ಅಂತ ಹೇಳ್ಕೊಂತೀವಿ, ಇವರೇ ಆ ಸಮಾಜದವರೇ ಈ ತರ ಕಂದಕವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಅರ್ಥ ಮಾಡ್ಕೊಳ್ಳೋ ಜೊತೆಗೆ ನಮ್ಮಲ್ಲಿ ಒಗ್ಗಟ್ಟು ಬರಲೇಬೇಕು. ದೊರೆಯರಾಜ ಹೇಳಿದ್ರು, ಒಗ್ಗಟ್ಟು ಜಾತಿ ವಿನಾಶಕ್ಕೆ ಹೌದು, ಜಾತಿ ವಿನಾಶಕ್ಕೋಸ್ಕರನೇ ಒಗ್ಗಟ್ಟಾಗಬೇಕು. ಆದ್ರೆ ನಮ್ಮ ಹಕ್ಕು ಪಡೆಯೋದಕ್ಕೆ ಇವತ್ತೇನು ಒಳ ಮೀಸಲಾತಿ ಇದೆ, ಆ ಒಳ ಮೀಸಲಾತಿ ಪಡಿಬೇಕಾದ್ರೆ ನಾವು ಒಗ್ಗಟ್ಟಾಗಲೇಬೇಕು.